ಬೆಂಗಳೂರು ಅಶೋಕ್ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ 3,16,00,000 ಮೌಲ್ಯದ ಎಂಡಿಎಂಎ ಮಾದಕ ವಸ್ತು ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಟ್ಟು 3 ಕೆಜಿ 169 ಗ್ರಾಂ ಎಂಡಿಎಂಎ ಸೀಸ್ ಮಾಡಲಾಗಿದೆ. ಬೆಂಗಳೂರು ಮೂಲದ ಸೈಯದ್ ತಾರಿಕ್ ಇಕ್ಬಾಲ್ ಹಾಗೂ ಶೇಖ್ ಮೊಹಮ್ಮದ್ ಅರ್ಬಾಸ್ನನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದೆ. ಹೊಸ ವರ್ಷಕ್ಕೆ ನೈಜೀರಿಯಾ ಮೂಲದ ವ್ಯಕ್ತಿಯಿಂದ ಎಂಡಿಎಂಎ ತರಿಸಿಕೊಂಡಿದ್ರು. ಸದ್ಯ ನೈಜೀರಿಯಾ ಮೂಲದ ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮನೆ ಕೆಲಸದವರೇ ಕಳ್ಳತನ ಮಾಡಿದ ಪ್ರಕರಣ ಬೆಂಗಳೂರಿನ ಸದಾಶಿವನಗರದಲ್ಲಿ ನಡೆದಿದೆ. ಅಭಿಷೇಕ್ ಅನ್ನೋರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪಶ್ಚಿಮ ಬಂಗಾಳ ಮೂಲದ ಹಾಜಿಯಾ ಬೇಗಂ ಶಬ್ಬೀರ್ ಬಂಧಿಸಲಾಗಿದೆ. 5-6 ವರ್ಷಗಳಿಂದ ಅಭಿಷೇಕ್ ಮನೆಯಲ್ಲಿ ಹಾಜಿರಾ ಕೆಲಸವನ್ನು ಮಾಡ್ತಾ ಇದ್ಲು. 3 ತಿಂಗಳ ಹಿಂದೆಯಷ್ಟೇ ಶಬ್ಬೀರ್ ಎಂಬಾತನನ್ನು ಹಾಜಿರಾ ಮದುವೆಯಾಗಿದ್ದಾಳೆ. ಗಂಡನ ಜೊತೆಗೆ ಸೇರಿ ಕೆಲಸ ಮಾಡ್ತಾ ಇದ್ದ ಮನೆಯಲ್ಲೇ ಕಳ್ಳತನವನ್ನು ಮಾಡಿದ್ದು 900 ಗ್ರಾಂ ಚಿನ್ನಾಭರಣವನ್ನು ದೋಚಿದ್ದಾಳೆ. ಸದಾಶಿವನಗರ ಪೊಲೀಸ್ ಠಾಣೆಗೆ ಅಭಿಷೇಕ್ ದೂರು ನೀಡಿದ್ದು ಬಂಧಿತರಿಂದ 1.37 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಅನ್ನ ಕೊಟ್ಟ ಮನೆಗೆ ಕನ್ನ ಹಾಕಿದ್ದಾರೆ ಕೆಲಸದವರು. ಮತ್ತೊಂದು ಘಟನೆ ವಿದ್ಯಾರಣ್ಯಪುರದಲ್ಲಿ ನಡೆದಿದೆ. ಕಳ್ಳತನ ಮಾಡಿ ಹರಕೆ ತೀರಿಸೋದಕ್ಕೆ ಧರ್ಮಸ್ಥಳಕ್ಕೆ ಟ್ರಿಪ್ ಹೋಗಿದ್ದ 4 ಆರೋಪಿಗಳನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಉದ್ಯಮಿ ಗೋಪಾಲ ಶಿಂಧೆ ಮನೆಯಲ್ಲಿ ಬಿಹಾರ ಮೂಲದ ಮಂಜಿತ್ ಮತ್ತು ದೊಡ್ಡಬಳ್ಳಾಪುರದ ನರೇಂದ್ರ ಕೆಲಸಕ್ಕೆ ಸೇರಿದ್ರು. ಕಳ್ಳತನ ಮಾಡೋದಕ್ಕೆ ನರೇಂದ್ರ ತನ್ನ ಸ್ನೇಹಿತ ಮಂಜುನಾಥ್ ಸಹಾಯ ಪಡೆದಿದ್ದ. ಮಂಜಿತ್ ಕಳವು ಮಾಡೋದಕ್ಕೆ ಬಿಹಾರದ ಸ್ನೇಹಿತ ಚಂದನನ್ನ ಕರೆಸಿಕೊಂಡಿದ್ದ. ಉದ್ಯಮಿ ಕುಟುಂಬಸ್ಥರು ಕ್ರಿಸ್ಮಸ್ ರಜೆ ಹಿನ್ನೆಲೆ ಪ್ರವಾಸಕ್ಕೆ ತೆರಳಿದ್ರು. ಈ ವೇಳೆ ಖದೀಮರು ಕೈಚಳಕವನ್ನು ತೋರಿಸಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪ್ರವಾಸದಿಂದ ವಾಪಸ್ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದ್ದು 550 ಗ್ರಾಂ ಚಿನ್ನಾಭರಣ, 3 ಲಕ್ಷ ರೂಪಾಯಿ ನಗದು, 3 ಕೆಜಿ ಬೆಳ್ಳಿ ಸಾಮಗ್ರಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಖತರ್ನಾಕ್ ಬೈಕ್ ಕಳ್ಳರನ್ನ ಕೊನೆಗೂ ಬಂಧಿಸಲಾಗಿದೆ. ರಂಜಿತ್, ಯುವರಾಜ್ ಹಾಗೂ ವಿನೋದ್ ಮತ್ತು ಮಣಿಕಂಠ ಅನ್ನೋರನ್ನ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಬೈಕ್ ಅನ್ನು ಕದ್ದು ತೆಲುಗು ಸಿನಿಮಾ ಪುಷ್ಪ ಶೂಟಿಂಗ್ ನಡೆಸಿದ ಪ್ರದೇಶಕ್ಕೆ ಬೈಕ್ ಮಾರಾಟ ಮಾಡ್ತಾ ಇದ್ರು. ವಡಗೊತ್ತೂರು ಗ್ರಾಮದ ಬೆಟ್ಟದ ಪ್ರದೇಶವಾಗಿದ್ದು ಹೀರೋ ಹೊಂಡಾ ಬೈಕ್ ಇದ್ರೆ ಮಾತ್ರ ಬೆಟ್ಟ ಹೋಗೋದಿಕ್ಕಾಗತ್ತೆ. ಹೀಗಾಗಿ ಹೀರೋ ಹೊಂಡಾ ಬೈಕ್ ಮಾತ್ರ ಕಳ್ಳತನ ಮಾಡ್ತಾ ಇದ್ರು. ಸದ್ಯ ಸಿಸಿಟಿವಿ ಆಧರಿಸಿ 4 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 50 ಲಕ್ಷ ರೂಪಾಯಿ ಬೆಲೆ ಬಾಳುವ 60 ಬೈಕ್ ಅನ್ನ ರಿಕವರಿ ಮಾಡಲಾಗಿದೆ. ರಸ್ತೆಯಲ್ಲಿ ಕಸ ಹಾಕಿದವರ ಮನೆ ಮುಂದೆ ಲೋಡ್ ಗಟ್ಟಲೆ ಕಸ ಸುರಿದ್ರು. ಸಿಲಿಕಾನ್ ಸಿಟಿ ಜನ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಜಯನಗರದ 8ನೇ ಅಡ್ಡ ರಸ್ತೆಯಲ್ಲಿ ಯುವತಿ ಕಸ ತಂದು ರಸ್ತೆಯಲ್ಲೇ ಸುರಿದಿದ್ದಾಳೆ. ಯುವತಿ ಕಸ ಎಸಿತಾ ಇರೋದನ್ನ ಗಮನಿಸಿದ ಸ್ಥಳೀಯರು ಕ್ಲಾಸ್ ತಗೊಂಡಿದ್ದಾರೆ. ಸ್ಥಳೀಯರು ಕಸ ಎಸಿಬೇಡ ಅಂತ ಹೇಳ್ತಾ ಇದ್ರು ಕೂಡ ಕ್ಯಾರೆ ಅನ್ನದ ಯುವತಿ ಕೋಪದಿಂದಲೇ ರಸ್ತೆಯಲ್ಲೇ ಕಸದ ಚೀಲಗಳನ್ನು ಬಿಸಾಕಿ ಹೋಗಿದ್ದಾಳೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ತಲೆ ಕೆಡಿಸಿಕೊಳ್ಳದ ಯುವತಿ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಇಲ್ಲೇ ಕಸ ಹಾಕ್ತೀನಿ ಅಂತ ದರ್ಪ ಮೆರೆದಿದ್ದಾಳೆ. ಕಸ ಹಾಕಿದ ಯುವತಿಯ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.